ಪರಮೇಶ್ವರ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮಿ. ಆರ್ಯಾವರ್ತಕ್ಕೀಗ ಇಂತಹ ದುರಾವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರುಕ್ಮಿಣಿ, ರಕ್ತಾಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ, ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸಿ. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲಿಕ್ಕೆ ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸಿದೇವಾ? ರುಕ್ಮಿಣಿ ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಲ್ಲ ಪ್ರೇಯಸಿ. ಪುರಾತನದ ಅಳಿವೆಯೇ ನೂತನದ ಆವಿಷ್ಕಾರ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರರ ದರ್ಪದಿಂದ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ಈ ನಿಮ್ಮ ಸ್ಪರ್ಶವು
ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏಕೆ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸುವ ಹೊರತಾಗಿ ಮತ್ತಾವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಇಂತಹ ದುರಾವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯ ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಾಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಇಷ್ಟೊಂದು ಜನ ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಯಾಗಿ ಪ್ರಯತ್ನಿಸುವುದು. ಆದರೆ ಈ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ರುಕ್ಮಿಣಿ. ಪ್ರಾಣೇಶ್ವರ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗುವುದು. ರುಕ್ಮಿಣಿ, ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ನಾನು ಹಾಡು ಮನೋಗರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಗರಿಯೇ ನಯನ ಮನೋಗರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಗರಿಯೇ ಮಂದರ ಗಿರಿಧರ ನರಸಿತೆಯ ಮಣಿ ಮಂದರ ಗಿರಿಧರ ನರಸಿತೆಯ ಮಣಿ ತಿಲಕಗಿರಿ ಕಮಲ ಮುಗಿಯ ಸುಂದರಿಯೇ ಆನಂದದ ಗಿರಿ ತಿಲಕಶ್ರೀ ಕಮಲ ಮುಗಿಯ ಸುಂದರಿಯೇ ಆನಂದದ ಗಿರಿ ನಯನ ಮನೋಗರಿಯೇ ಸುಂದರ ವದನೆ ನಯನ ಮನೋಗರಿಯೇ ಕೂರ್ಮವೆ ತಾರಿ
ಮಂದಿರದೊಳು ನೆಲಸಿ ಪ್ರಣಯ ಮೌನದ ತನಿರಸ ಬೀರುವ ಪ್ರಣಯ ಮೌನದ ತನಿರಸ ಬೀರುವ ಚೆಲುವಿನ ತಾರೆಗೆ ವಲ್ಲವನ್ನು ಕೋರುವ ಚೆಲುವಿನ ತಾರೆಗೆ ಒಲವನ್ನು ಕೋರುವ ನಿಲುಕು ನೀಲಾಂಬರಿ ಚೆಲುವಿನ ತಾರೆಗೆ ಒಲವನ್ನು ಕೋರುವ ನಿಲುಕು ನೀಲಾಂಬರಿ ನಯನ ಮನೋಗರಿಯೇ ಸುಂದರವಾದ ನಯನ ಮನೋಗರಿಯೇ ಮಂದರಗಿರಿಧರ ನರವಿದಯಾಮಯೇ ಮಂದರಗಿರಿಧರ ನರವಿದಯಾಮಯ ಸಿಂಹೇನರಿ ಕಮಲ ಮುಖಿಯ ಸುಂದರಿಯೇ ಆನಂದಗಿರಿಯೇ ಸಿಂಹೇನರಿ ಕಮಲ ಮುಖಿಯೇ ಸುಂದರಿಯೇ ಆನಂದಗಿರಿಯೇ ನಯನ ಮನೋಗರಿಯೇ ಸುಂದರವದನೆ ನಯನ ಮನೋಗರಿಯೇ ನಯನ ಮನೋಗರಿಯೇ ನಯನ ಮನೋಗರಿಯೇ. ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ 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 ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಎದರಿದೆನ್ನ ಕೇಶರಾಶಿ ದುರುಳರಿದೆಯ ರಕ್ತ ಬಯಸಿ ಕಾಳ ಸರ್ಪದಂತೆ ಹಿಡಿಚಾಚಿ ನಿಂತಿದೆ ಕಾರವರದೆಯನು ಬಗೆದು ರಕ್ತದು ಕುಳಿಯಾಡಿ ಕಾರವರದೆಯನು ಬಗೆದು ರಕ್ತದು ಕುಳಿಯಾಡಿ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳುವ ಕೊಡುಗೆನಗ ಭಯವ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳುವ ಕೊಡುಗೆನಗ ಭಯವ ದೀನ ಬಾಂಧವ ಜ್ಞಾನದಯ ಸಿಂಧು ಕ್ಷೀಣ ಮಾಧುದು ಅಂತಃಕರಣ ಕ್ಷೋಣಿಯೋ ಜೀವಿ ಪುರಿಂತು ನಾ ಕ್ಷೀಣ ಮಾಧುದು ಅಂತಃಕರಣ ಕ್ಷೋಣಿಯೋ ಜೀವಿ ಪುರಿಂತು ನಾ ದೀನ ಬಾಂಧವ ಜ್ಞಾನರಯ ಸಿಂಧು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಕೃಷ್ಣ ಪರಮಾತ್ಮ ಪಂಚಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತು. ಏಕೆ ದೇವ, ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟ ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ತಂದೆ, ಕಷ್ಟವನ್ನು ಪರಿಹರಿಸಿ ಕಾಪಾಡು. ದ್ರೌಪದಿ, ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆ ದೂರವಾಗುವ ಕಾಲ ಸಮೀಪವಾಗುತ್ತಿರುವುದು. ಶಾಂತಳಾಗು ಪ್ರಿಯೆ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ.
ಅವರನ್ನು ತೊಡೆದು ಅಡ್ಡಗಟ್ಟಿದವರ ತಲೆ ಬಗೆದು ಬಾಹುಬಲಿ ಗಳಿಸಿರುವ ಈ ಪಾಂಡವರ ತಾಯಾದಿಗಳ ರುಂಡ ಮುಂಡಗಳನ್ನು ಚಂಡ ಹೊಡೆದು ಬಿಡುವರಲ್ಲ. ತೊಡೆ ತಟ್ಟಿ ದ್ರೌಪದಿಯನ್ನ ಕರೆದವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗೆಯೋ ನೋಡಲೇಬೇಕು. ದೇವಿ ಪಾಂಚಾಲಿ ಏಕೆ ರುದ್ದಿಪೆ ತರುಣಿ ಮಣಿಯದಿ ಏಕೆ ರುದ್ದಿಪೆ ಏಕೆ ರುದ್ದಿಪೆ ತರುಣಿ ಮಣಿಯದಿ ಏಕೆ ರುದ್ದಿಪೆ ಅಗ್ರಜನ ಆಜ್ಞೆ ಮೀರಿ ಸಿಂಗದಿ ಕುರುಕುಲ ಸೇರಿ ಅಗ್ರಜನ ಆಜ್ಞೆ ಮೀರಿ ಸಿಂಗದಿ ಕುರುಕುಲ ಸೇರಿ ತಗ್ಗಿಸಿವೆ ಅದೊಂದರ ತಗ್ಗಿಸಿವೆ ಅದೊಂದರ ಗೊತ್ತಲಾಗದೆ ಚಿಂತೆವು ಏಕೆ ರೋದಿಪ್ಪೆ ಕರುಣೆ ಮಡಿಯಲ್ಲಿ ಏಕೆ ರೋದಿಪ್ಪೆ ಬಿಡು ಬಿಡು ನಿಂದ ಅಳಲ ಬಗೆ ಜುಡುವಿನ ಸುಳ್ಳ ಕಳ್ಳ ಬಿಡು ಬಿಡು ನಿಂದ ಅಳಲ ಬಗೆ ಜುಡುವಿನ ಸುಳ್ಳರ ಕಳ್ಳ ತಗ್ಗಿಸಿವೆ ಫಲಾಂತರ ತಗ್ಗಿಸಿವೆ ಫಲಾಂತರ ರಕ್ತವಾಗದೆ ಚಿಂತೆ ಏಕೆ ರೋದಿಪ್ಪೆ ಕರುಣಿ ಮಣಿಯಲ್ಲಿ ಏಕೆ ರೋದಿಪ್ಪೆ ಏಕೆ ರೋದಿಪ್ಪೆ ಏಕೆ ರೋದಿಪ್ಪೆ ದೇವಿ ನಿಲ್ಲಿಸು ನಿನ್ನ ಬಿರುನುಡಿಗಳನ್ನು. ಇಂದ ನೀನು ಬದುಕಿದ್ದ ವಿಪತ್ತನ್ನು ಪರಿಹರಿಸಿ ಕಾಪಾಡಿದರಾರು ನೆರದ ಸಭಾ ಮಧ್ಯದಲ್ಲಿ ಅಗ್ರಜನ ಅಭಿಪ್ರಾಯಕ್ಕೆ ಆತನ ವಿರುದ್ಧವನ್ನು ನುಡಿದು ಆತನ ಮನಸ್ಸನ್ನು ನೋಯಿಸಬಾರದೆಂದು ನೆಪ ಮಾತ್ರ ಕೊಪ್ಪಿದನಲ್ಲದೆ ಬೇರೆ ಎಲ್ಲ. ಅಗ್ರಜ ಅಡಿಗಡಿಗೂ ಅಡ್ಡಗಟ್ಟಿ ಆಡುತ್ತಿರುವ ಆ ಕೌರವರ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನಿಸುತ್ತಿಲ್ಲವೇ? ವಿಷಪ್ರಾಸನ, ಕಪಟ ದ್ಯೂತ, ಭೀಕರ ಕಾಡಿನ ವಾಸ, ಕೈಯಲ್ಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮಾಡಿದ್ದ ಅಜ್ಞಾತವಾಸ, ಇವುಗಳನ್ನು ನೆನೆಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು. ಅವರಂತಹ ಬಲವಂತರಾದರೆ ತೊಡೆ ತಟ್ಟಿ ರಣಾಂಗಣದಲ್ಲಿ ನಿಲ್ಲಲಿ. ಕೋಟ್ಯಾಧಿಕರಾಗಿ ಒಂದರ ಸಾಟಿ ಇಲ್ಲದ ರಕ್ತವನ್ನು ಬಿಡುವಿದೆ. ಸ್ವತಂತ್ರ ಸಂಗ್ರಾಮದಲ್ಲಿ ಆ ಕೌರವರೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮಗೆ ಶಾಂತಿ ಇಲ್ಲಡ, ಶಾಂತಿ ಇಲ್ಲ. ಭೀಮಸೇನ, ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಸ್ವಲ್ಪ ಶಾಂತಿ ವಹಿಸು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಈಗಾಗಲೇ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನ ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನು ಆಗಮನವೂ ಆಗುವುದು. ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ, ಜಯ ಜಯ ಶ್ರೀಕೃಷ್ಣ. ಪರಮಾತ್ಮ, ಈ ಪಾಂಡಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮಗಳು. ಭೀಮ, ನಿನಗೆ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಸಮಸ್ಯೆ ದೇವ. ನೀನು ನಮ್ಮ ಮೇಲಿಟ್ಟರೆ ವಾತ್ಸಲ್ಯವು ಅಸಾದೃಶ್ಯವಾದದ್ದು. ಧರ್ಮನಂದನ, ನನ್ನ ನೇತಕಯ್ಯ ಇಷ್ಟೊಂದು ಹೊಗಳುತ್ತಿರುವೆ. ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ಈಗ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ
ಸಮರವನೊಲ್ಲೆನಯ್ಯ ಅಣ್ಣ ಸಿರಿ ಸಂಪದದ ದಾಸೆಗಾಗಿ ಮುರಹರಿ ಮೈಪನಾಗಿ ಪಾಪದ ಹೊರವರನಯ್ಯ ಶಿರದಲ್ಲಿ ಒಂದು ಬಾಂಧವರ ರಕ್ತದಿಂಬಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸೈಪೆನೆ ದಿಟದೆ ತೆರಳು ಸಂದಿಗೆ ಆಪತ್ ಬಾಂಧುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕಾಳಗ ಕೈ ಓದು ಅಸಮತವೆನಗೆ ಕಾಳಗ ಕೈ ಓದು ಅಸಮತವೆನಗೆ ಚಾಳಿಸಬೇಡೆನ್ನ ಬೇಡುವೆ ದೇವ ಚಾಳಿಸಬೇಡೆನ್ನ ಬೇಡುವೆ ದೇವ ಕದನವು ಬೇಡವೋಕೆ ಓ ದೇವ ಕದನವು ಬೇಡವೋಕೆ ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ 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 ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಸಮರದಿಂದು ತಗುವ ಪಾಪದ ಫಲವೇಕೆ ಸಮರದಿಂದು ತಗುವ ಪಾಪದ ಫಲವೇಕೆ ಕದನವು ಬೇಡವೋಕೆ ಓ ದೇವ ಕದನವು ಬೇಡವೋಕೆ ಕೃಷ್ಣ ಕೃಷ್ಣ ಪರಮಾತ್ಮ ಧರ್ಮನಂದನ ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ಸಹಿಸೇನು ಪ್ರಭು. ಸಕಲ ಬಂಧು ಬಾಂಧವರ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಯಿಸಲೇ ಕಲುಷಿತೆಯಾದ ಭರತ ಭೂ ಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟುವ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ನೀನೇ ಹೇಳು. ಸತ್ಪುರುಷ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಷ್ಟವೇನು ಧರ್ಮಸಮ್ಮತವಾದದ್ದೇ.
ಇದಕ್ಕೆ ಈ ನಿನ್ನ ಸಹೋದರರ ಅಭಿಪ್ರಾಯ? ವಾಸುದೇವ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಧರ್ಮದ ಕಟ್ಟು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮಣ್ಣುಕೋಣವೆಂದರೆ ಮಾತೃವೆಂಬ ಪಾಶ ನಮ್ಮ ಅಂದರಾಗಿನ ಮಾಡಿದೆ. ಛೀ, ನಮ್ಮ 7 ಜನ್ಮವನ್ನು ಸುಡಬೇಕು. ಆಹಾ, ಅಂದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಂತೆ. ಸರಿ, ಇನ್ನು ಅರ್ಜುನ? ಹೌದು ವಾಸುದೇವ, ಆದಿಯಿಂದಲೂ ಅಪಮಾನ ಇಷ್ಟದೈವಗಳೇನೋ ಇಷ್ಟದೈವಗಳಾದವು. ಅವುಗಳನ್ನು ಭೇದಿಸಿ ಮುಂದುಗೋಣವೆಂದರೆ ಅಗ್ರಜನಮನ್ನು ಕೊಟ್ಟು ನಮ್ಮನ್ನು ಮುಮ್ಮನ್ನು ಬಿಡುತ್ತ. ಛೀ, ನಮ್ಮ 7 ಜನ್ಮಕ್ಕೆ ಧಿಕ್ಕಾರವಿರಲಿ. ಆಹಾ, ಹಾಗಾದರೆ ನೀನು ಕೂಡ ಸಂಧಿಗೆ ಸಮ್ಮತಿಸಂತೆ. ಸರಿ, ಇನ್ನು ಧರ್ಮನಂದನ? ಪರಮಾತ್ಮ, ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ದ್ರುಪದ ನಂದಿನಿ, ಏಕಮಾಕಿನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನವಿಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಬಾಳಲಿ ಬೆಂದೆ ಬಹುದಿನ ನೊಂದೆ, ಬಾಳಲಿ ಬೆಂದೆ ಬಹುದಿನ ನೊಂದೆ, ಏತಕ್ಕೆ ಈ ಶೋಧನೆ ಸ್ವಾಮಿ, ಏತಕ್ಕೆ ಈ ಶೋಧನೆ? ಬಾಳಲಿ ಬೆಂದೆ ಬಹುದಿನ ನೊಂದೆ, ಕಷ್ಟವ ಪಡಲಾರೆನೆ ಸ್ವಾಮಿ, ಕಷ್ಟವ ಪಡಲಾರೆನೆ. ಸೃಷ್ಟಿಯೊಳಗಿನ ಕೃಷ್ಣ, 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 ಸೃಷ್ಟಿಯೊಳಗಿನ ಕಷ್ಟವ ಪಡಲಾರೆ, ಸೃಷ್ಟಿಯೊಳಗಿನ ಕಷ್ಟವ ಪಡಲಾರೆ, ಶಿಷ್ಟ ಪಾಲಕ ನಮ್ಮ ಮಾಧವ ಮುರಹರಿಗೆ, ಶಿಷ್ಟ ಪಾಲಕ ನಮ್ಮ ಮಾಧವ ಮುರಹರಿ, ಸಾರಿ ಪಾಪ ಪರಿತಪಿಸಿದೆಯ ವರದಾಯಕನೇ ಶ್ರೀವಾಸುದೇವನಿದಾರೆ ಪರಿತಪಿಸಿದೆನಯ್ಯ. ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ಛೀ! ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡಬಕನನ್ನು ಕೊಂದ ಗಂಡ, ಏಕೆ ನಿನಗೇಕೆ ಬೇಕು ಈ ಗಂಡ? ಅದನ್ನು ಮೂಲೆಯಲ್ಲಿ ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ಛೀ! ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮ ಅಂತಿದ್ದ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ಪಾಂಚಾಲಿ, ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಛೀ! ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ವೃತ್ತಿ ಸ್ವರೂಪರು. ಅಣ್ಣ, ತಂಗಿ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ.
ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನೆ, ಅಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಶಾಂತಳಾಗು ತಂಗಿ, ಶಾಂತಳಾಗು. ಸಹಜರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಆಹಾ, ಅದಕ್ಕೆ ನೀನೇನು ಮಾಡಿ? ಏಕೆ ಈಕೆಯ ಅಭಿಪ್ರಾಯ ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನೆಲ್ಲ ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಹೇಳಿದೆ, ಚೆನ್ನಾಗಿ ಕೇಳಿದೆ ಕೃಷ್ಣ. ಕೇಳಿ ಅದರಿಂದ ಆಗುವಾದರ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವಯ್ಯ ನನಗೊಂದೂ ತಿಳಿಯದು. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಒಳಗ ಪತಿಗಳಲ್ಲವೇ? ಅದನ್ನು ಅವರೇ ಪರಿಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಸಂಬಂಧವೆಲ್ಲಿಹುದು ಭೀಮಸೇನ? ಅಂದು ಕುರಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಭಾವ ಭೀಮಸೇನ, ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೇನು ನಡೆದ ದಂಡದಿ ದುರ್ಯೋಧನನ ತೊಡೆಯ ಮುರಿವೆನೇನು ಉಡಿದೆಯೋ ಗಂಡುಗಲಿ ನೀರಂದು ಡಂಬದ ನುಡಿಯ ಭಾವ ಭೀಮಸೇನ, ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ಈ ನಿನ್ನ ಕುಹಕಂಠದ ಕರುಳಿರುವ ಬಿರುನುಡಿ ಕಣ್ಣೀರು ಕರೆಯದಿರೆ ಒಲ್ಲವೇ? ನಿನ್ನ ಕಣ್ಣೀರ ಬದಲಾಗಿ ಅಗಗಳ ಹೆಂಡಂದರಲ್ಲಿ ಕಣ್ಣಲ್ಲಿ ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಸಮುದ್ರವ ಸೆಳೆದು ತರುವನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ವಾತಕ್ಕೆ ದುರ್ಯೋಧನನ ತೊಡೆಯ ದೃಪದ ಸುತೆ ಗಟ್ಟಿಸುವೆ ಈ ನಿನ್ನ ಬಿರುಮುಡಿಯ ಒಡೆದಿರು ವ್ಯತೆಯ. ಓ ನರಕಾಸುರ ಮರ್ದನ, ಕೇಳನ್ನ ಪರಿಭಿಪ್ರಾಯ. ಹೌದು ವಾಸುದೇವ, ಈ ದೃಪದ ಕೋರೆಗೆ ಕವಿದಿರುವ ಅಂಧಕಾರವನ್ನು ಕಿತ್ತೊಯ್ಯದೆ ಅದೆಂದಿಗೆ ನನ್ನ ಸಮಾಧಾನ. ಪಾಲಾಕ್ಷವನ್ನೆಚ್ಚಿಸಿ ಪಡೆದನೆ ಪಾಶುಪದಾಸ್ತವಂ, ಪಾಲಾಕ್ಷವನ್ನೆಚ್ಚಿಸಿ ಪಡೆದನೆ ಪಾಶುಪದಾಸ್ತವಂ, ವಿಧ ವಿಧಸ್ವ ಪ್ರಯೋಗದಿಂದ ಗಳಿಸಿದೆ ವಿಜಯನೆಂಬ ಹೆಸರಂ.
ಹರಿಗಳ ಹರಿಗಳನಿದೋ ಹರಿಬಡಿ ಪರಿಯುವುದೇ ಧರ್ಮಜನಿಗೆ ವಾಸುದೇವ ಅಮೋಘ ಶಸ್ತ್ರಾಸ್ತ್ರಗಳಿಂದ ಪ್ರಯೋಗ ಚತುರ ಸಂಬುರನಾದ ವೈರಿಗಳನ್ನು ಲೆಕ್ಕಿಸದೆ ಅಪ್ರತಿಮ ಶೌರ್ಯ ಪ್ರತಿಮೆಯನ್ನು ಅರನ ಮೆಚ್ಚಿಸಿ ದಿವ್ಯಾಸನವನ್ನು ಪಡೆದ ಈ ಅರ್ಜುನನಿಗೆ ಆ ಕಣ್ಣನ ಶಿರಸನ್ನು ಎಂದೇ ಭೂಮಿಗೊಳಿಸುವನೋ ಅಂದೇ ನನ್ನ ಮನಸ್ಸಿಗೆ ಸಮಾಧಾನ. ಇಂದೊಳಗೆ ವಿಪತ್ಪರಿತ ತಂದೊಡ್ಡಿದ ಆ ಕೌರವರಿಗೂ ನಮಗೂ ಸಂಧಿಯೇ ಯುದ್ಧವು ನಡೆದು ತೀರಲೇಬೇಕು. ಧರ್ಮನಂದನ, ಭೀಮಾರ್ಜುನ ಇಬ್ಬರು ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಕೂಡ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿದೆ? ದೇವ
ಪರಮಾತ್ಮ, ಧರ್ಮನಂದನ, ನನ್ನ ಸಮಸ್ತ ವಿಚಾರನೊತ್ತ ಮಹಾಪ್ರಭು ನೀನು. ಇದೊಂದು ಸಾರಿ ಆ ದುರ್ಯೋಧನ ಬಳಿ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು ಮುಕುಂದ. ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡಿಕೊಂಡು ಬಾ. ಯುದ್ಧವು ಖಂಡಿತ ಬೇಡ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಇಬ್ಬರ ಸೇಡಿನ ಜ್ವಾಲೆ ಬತ್ತಿ ಹೋಗಲೇಬೇಕು. ತಂಗಿ ದೃಪದಳ ಕಣ್ಣೀರ ಕಾಲುವೆ ಹಾರಲೇಬೇಕು. ಆಗಬಹುದು ಪರಮಾತ್ಮ, ನಾನಿನ್ನು ಬರುವೆನು. ತಥಾಸ್ತು ಧರ್ಮನಂದನ, ನೀನಿನ್ನು ಹೋಗಿ ಬಾ. ಅಣ್ಣ, ತಂಗಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರು. ಈಗ ಬೆಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ತಂಗಿ, ಸಂತಪಿಸುವೆಯೇಕೆ ಸೋದರಿ ಚಿಂತೆಯನುಂಟಿಹುದ ಸಂತೈಸಲು ನಾನಿಗೆ ಸಂತಪಿಸುವೆಯೇಕೆ ಸೋದರಿ. ಕುರು ರಾಜ ಸಭೆಯಲ್ಲಿ ಕುರುಳ ದುಶಾಸನ ಕುರು ರಾಜ ಸಭೆಯಲ್ಲಿ ಕುರುಳ ದುಶಾಸನ ವೀರಯ ಸೆಳೆಯೇ ಮೊರೆ ಇಡುತ್ತ ವೀರಯ ಸೆಳೆಯೇ ಮೊರೆ ಇಡುತ್ತ ಮೊರೆಯ ಕೃಷ್ಣ 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 ಎಂದು ಮೊರೆಯ ಕೃಷ್ಣ 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 ಎಂದು ಪರದನಾದಿ ನಿನ್ನ ಸಲಹಿದ್ದೇನೆ ತಂಗಿ. ಪರದನಾದಿ ನಿಲ್ಸಲಾಗಿದ್ದೇನೆ ತಂಗಿ. ಸಂತಪಿಸುವೆಯೇಕೆ ಸೋದರಿ ಚಿಂತೆಯಂತಿರುವುದೋ ಸಂತೈಸಲು ನಾನಿಗೆ ಸಂತಪಿಸುವೆಯೇಕೆ 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 ಸೋದರಿ. ತಂಗಿ, ನಿನ್ನ ಮನದ ಅಭಿಷ್ಟವನ್ನು ನೆರವೇರಿಸುವ ಭಾರವು ನನ್ನದು. ಅದಕ್ಕಾಗಿ ಈ ದಿನವೇ ನಾನು ಸ್ಥಿರಾವತಿಗೆ ತೆರಳುವೆನು. ನಾನು ಇನ್ನು ಬರಲೇ ತಂಗಿ. ಹಾಗೆ ಆಗಲಿ ಅಣ್ಣ.